ನಿನ್ನನ್ನ ಡಿಸೈಡ್ ಮಾಡೋದು ಒಬ್ಬ ಕಾಮನ್ ಆಡಿಯನ್ಸ್. ನೀವು ನಂಬ್ತಿರೋ ಬಿಡ್ತಿರೋ ಬಹಳ ಹೀರೋಗಳ ಕಡೆ ಬಾಗಿಲು ತಟ್ಟೆ ಆಯ್ತು ನಾನು. ಹೌದಾ? ದೇ ಆರ್ ನಾಟ್ ವಿಲಿಂಗ್ ಟು ಹಿಯರ್ ದ ಸ್ಟೋರಿ. ಫಸ್ಟ್ ಆಫ್ ಆಲ್ ಕತೆ ಕೇಳಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಒಬ್ಬ ಲೈಟ್ ಬಾಯ್ ಕೂಡ ಅವರು ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಅಲ್ಲಿ ಅವರು ಗೆದ್ದಿದ್ದು ದೊಡ್ಡವರಾಗಿ. ಅವ್ರು ಯಾವ ಯೂನಿವರ್ಸಿಟಿಲಿ ಮಾಡ್ಕೊಂಬಂದ್ರಿ. ಪ್ರೊಡ್ಯೂಸರ್ಗೆ ಹೀರೋ ಡೇಟ್ ಕೊಟ್ಟ ಅನ್ನೋದೇ ಒಂದು ಸಂತೋಷ ಆಗ್ಬಿಟ್ಟಿದೆ ಈಗಿನ ಪರಿಸ್ಥಿತಿಲಿ. ಜನರಿಗೆ ಈ ಸಿನಿಮಾ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಿಸೋದ್ರಲ್ಲೂ ಫೇಲ್ಯೂರ್ ಇದೆ. ನೀವೇನೇ ಮಾತಾಡ್ತೀರಾ ಮೀಡಿಯಾ ಜೊತೆ ಆದರೆ ಜನದ ಜೊತೆ ಮಾತಾಡ್ತೀರಾ ಅನ್ನೋದು. ಅವ್ರಿಗೆ ಒಂದು ಮಗು ಇದೆ, ಹೆಣ್ಣು ಮಗಳಿದ್ದಾಳೆ, 18-20 ವರ್ಷದ ಹುಡುಗಿ ಇದ್ದಾಳೆ. ನನಗೆ ಡೂಯೆಟ್ ಇಲ್ಲ, ಸಾಂಗ್ ಇಲ್ಲ, ಅದಿಲ್ಲ. Investing in cinemas without cinema knowledge is injurious to you, your family, and the audience too. ಸರ್, ಇವತ್ತು ಜನಗಳಿಲ್ಲದೆ ಏನೂ ಇಲ್ಲ ಸರ್. ಸರ್ಕಾರ ಇರ್ಬೇಕಾದ್ರೆ ಜನ ಇರಬೇಕು, CM ಅವರು ಜನ. ಪ್ರತಿಯೊಂದು ಜನಗಳ ಮೂಲಕವೇ ಒಂದು ವ್ಯಾಪಾರ ಆಗಿರ್ಬೋದು, ಸಿನಿಮಾ ಆಗಿರೋದು. ಪ್ರತಿಯೊಂದು ಹಬ್ಬಕ್ಕೂ ಒಬ್ಬ ನಾಯಕ ಆಗ್ಬೇಕಾದ್ರೆ ಅವನಿಂದ ಜನ ಬೇಕು. ಹೌದು, ಬೇಕು ಸರ್. ಹಾಗಾಗಿ ಅವ್ರನ್ನೇ ಬಿಟ್ಬಿಟ್ಟು ನನ್ನ ಮೂಗನೇರಕ್ಕೆ, ನನ್ನ ಇಷ್ಟಿಗೆ, ನನ್ನ ಟೇಸ್ಟಿಗೆ ನೀನು ಮಾಡ್ತಾ ಹೋದ್ರೆ ಅದು ತಪ್ಪಾಗ್ಬಿಡುತ್ತೆ. ಅದು ಎಷ್ಟೋ ಹಿಂದೆನೆ ಆ ಟ್ರುತ್ನ ಕಂಡಿಡ್ಕೊಂಡವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು, ಶಂಕರ್ ಅವರೆಲ್ಲ ದೇವ್ರ ಸ್ಥಾನ ಅಂತ ಅಭಿಮಾನಿಗಳಿಗೆ ಅಥವಾ ವೀಕ್ಷಕರಿಗೆ ಯಾಕೆ ಹೇಳಿದ್ರು ಅಂದ್ರೆ ದೇ ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಜಡ್ಜ್. ಯು ಆರ್ ಮೇಕಿಂಗ್ ಮೂವೀಸ್ ಫಾರ್ ದೆಮ್. 100% ಜಡ್ಜ್ಮೆಂಟ್ ಇವತ್ತಿಲ್ವಾ? 100% ಜನಕ್ಕೆ ಜಡ್ಜ್ಮೆಂಟ್ ಇದೆ. ನಾನು ಹೇಳ್ತೀನಿ ಕೇಳಿ. ನಾವು ಎಷ್ಟೇ ಇದರಲ್ಲಿ ಡಿಪ್ಲೊಮಾ ಮಾಡಿಕೊಂಡು, ಗ್ರ್ಯಾಜುಯೇಷನ್ ಮಾಡಿಕೊಂಡು, ಎಲ್ಲ ಟ್ರೈನಿಂಗ್ ತಗೊಂಡು, ಅಲ್ಲಿ ಮಾಡಿದೆ, ಅಮೇರಿಕಾ ಟ್ರೈ ಮಾಡ್ಕೊಂಡು ಎಲ್ಲ ಮಾಡ್ಕೊಂಬಂದೆ ಅಪ್ಪ. ಆದರೆ ನೋಡೋನು ಒಬ್ಬ ಸಾಮಾನ್ಯ, ಕರೆಕ್ಟ್, ಅನ್ಎಜುಕೇಟೆಡ್, ಹೌದು, ಅವನ್ನೇನು ಸಿನಿಮಾ ತೀರ್ಮಾನ ಮಾಡ್ತಾನೆ ಅಲ್ವಾ? ಹೌದು. ನಿನ್ನನ್ನ ಡಿಸೈಡ್ ಮಾಡೋದು ಒಬ್ಬ ಕಾಮನ್ ಆಡಿಯನ್ಸ್. ಈಸ್ ಅನ್ಎಜುಕೇಟೆಡ್ ಇರ್ಬೋದು, ಹೌದು. ಸಿನಿಮಾ ನೋಡೋಕ್ಕೆ ಎಜುಕೇಟೆಡ್ ಬರೋದು ಅಲ್ಲಿ ಏನೂ ಬೇಕಾಗಿಲ್ಲ. ಆ ಸಿನಿಮಾ ನೋಡಿ ತೀರ್ಮಾನ ಮಾಡೋಕ್ಕೆ ಆ ಕಾಮನ್ ಪೀಪಲ್ ಈಸ್ ಎನಫ್ ಟು ಡಿಸೈಡ್ ಯುವರ್ ಫಿಲ್ಮ್. ಎಸ್ ಸರ್, ಅಲ್ವಾ? ಹೌದು, ಹಂಗಾಗಿದೆ. ಮತ್ತೆ ಈಗ ಹೊಸದಾಗಿ ಚಿತ್ರರಂಗಕ್ಕೆ ಬರೋರು ಏನನ್ನ ಕಲ್ತ್ಕೊಂಡು ಚಿತ್ರರಂಗದಲ್ಲಿ ಬರಬೇಕು ಅಂದ್ರೆ, ನಾನು ಮಾತಾಡ್ತಾ ಇರೋದು ಡಿಸಿಪ್ಲಿನ್ ಬಗ್ಗೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಒಂದು ವರ್ಡ್ ಹೇಳಿದ್ರಲ್ಲ, ಡಿಸಿಪ್ಲಿನ್ ಅಂತ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡಿಸಿಪ್ಲಿನ್ ನಿಮ್ಮನ್ನು ಬೆಳೆಸುತ್ತೆ. ಡಿಸಿಪ್ಲಿನ್ ಬಿಟ್ಟರೆ ನಿನ್ನ ವ್ಯವಸ್ಥೆಯೂ ಸರಿಗಿರಲ್ಲ ಅಂತ. ನೀನು ಡಿಸಿಪ್ಲಿನ್ ಆಗಿದ್ದೆ ಪ್ರತಿಯೊಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ತೀಯ ನೀನು. ಹೌದು. ಡಿಸಿಪ್ಲಿನ್ ಇಲ್ಲದೆ ಹೋದರೆ ಬೇಕಾಬಿಟ್ಟು ಮಾಡ್ತೀಯಾ. ಹೌದು, ಅದು ಒಳ್ಳೆ ವರ್ಡ್ ಹೇಳಿದ್ರೆ ನೀವು. ಡಿಸಿಪ್ಲಿನ್ನು ಇಸ್ ಮಸ್ಟ್. ಎಸ್. ನಾನೊಂದು ಸಿದ್ಧತೆ, ಒಂದು ಕರೆಕ್ಟಾಗಿ ವ್ಯವಸ್ಥೆ, ಒಂದು ಡಿಸಿಪ್ಲಿನಾಗಿ ನಾನಿದ್ದೀನಿ ಅಂತಂದರೆ ನಾನು ಮಾಡುವ ಪ್ರತಿಯೊಂದು ಕಾರ್ಯವು ಡಿಸಿಪ್ಲಿನ್ ಆಗಿ ನೀಟಾಗಿರುತ್ತೆ. ಅಲ್ಲೇ ಮೇಯ್ನಾಗಿ ನೋಡಿ, ಒಬ್ಬ ರಾಜ್ಕುಮಾರ್ ಆದರೂ ಬಂದ ತಕ್ಷಣ ಫ್ಲೋರಿಗೆ ನಮಸ್ಕಾರ ಮಾಡ್ತಾರೆ, ಕ್ಯಾಮ್ರಾಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಆ ಕಲೆ ಮೇಲೆ ಅಷ್ಟೊಂದು ಗೌರವ. ಒಬ್ಬ ಡೈರೆಕ್ಟ್ರಿಗೆ ಕ್ಯಾಮ್ರಾಮನ್ ಕೊಡ್ತಕ್ಕಂಥ ಗೌರವ ಅವ್ರು ಎಷ್ಟೇ ಟಾಪಲ್ಲಿದ್ದಾರೆ ಕೊಡುವಂಥದ್ದು ಅಲ್ವಾ? ಒಬ್ಬ ಲೈಟ್ ಬಾಯ್ ಕೂಡ ಅವರು ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಅಲ್ಲಿ ಅವರು ಗೆದ್ದಿದ್ದು ದೊಡ್ಡವರಾಗಿ. ಅವ್ರು ಯಾವ ಯೂನಿವರ್ಸಿಟಿಲಿ ಮಾಡ್ಕೊಂಬಂದ್ರಿ. ಹೌದು, ಹೌದು. ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟರು, ಏನು ಕೊಟ್ಟರು ಸಾಲದು ಅವ್ರಿಗೆ. ಅಂಥ ಕಲಾವಿದ ನಮ್ಮ ಮುಂದೆ ಇದ್ರು, ಅಂಥ ವಿಷ್ಣುವರ್ಧನ್ ನಮ್ಮ ಕಡೆ ಮುಂದೆ ಇದ್ರು. ಇಂಥವರೆಲ್ಲ ಇದ್ದಾರೆ. ಅವ್ರನ್ನ ಬಳಸ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗಿದೆ. ಹೌದು. ಈಗ ಏನಾಗಿದೆ ಅಂತಂದರೆ, ಸ್ವಲ್ಪ ಕೆಲವ್ರು ಬೇಜಾರಾಗ್ಬೋದು, ಆಗದಿದ್ರೆ. ಆದರೆ ಏನಾಗುತ್ತೆ ಒಂದು ವಿಷಯ ಏನು ಗೊತ್ತಾ, ನಾವು ಪ್ರತಿ ಸಿನಿಮಾ ಮಾಡಿದಾಗ ಕತೆ ಯಾರು ಒಪ್ಕೊಳ್ಳೋದು ಹೇಳಿ? ಫಸ್ಟ್ ಯಾರು ಒಪ್ಪಬೇಕು? ಕತೆ ಒಪ್ಬೇಕಾಗಿರೋದು ಫಸ್ಟು ನಿರ್ಮಾಪಕರು ಒಪ್ಪಬೇಕು. ಈಗ ಏನಾಗ್ತಾ ಇದೆ, ಈಗ ಡೈರೆಕ್ಟರ್ ತಗೊಂಬಂದಿದ್ದೆ ಕತೆ, ನಿರ್ಮಾಪಕ ಇಲ್ಲೇ ದುಡ್ಡು ಆಗ್ತಾ. ಹಂಗಲ್ಲ, ಹೀರೋ ಕತೆ ಒಪ್ಕೊಳ್ಳ. ಅದು ಒಂದಿದೆ ಯಾರು ಅಲ್ಲಿ ಮೇಯ್ನ್. ಇವತ್ತು ಹೀರೋ ಕತೆ ಒಪ್ಕೊಡ್ರ ಮೇಯ್ನ್ ಅಲ್ಲಿ ಹೋಗ್ತಾ ಇದೆ ಸರ್. ಫಸ್ಟು ಕತೆ ಕೇಳಿ, ಹೀರೋ ಕತೆ ಒಪ್ಕೊಂಬಿಟ್ರಪ್ಪ ಅಂತಂದ್ರೆ ಪ್ರೊಡ್ಯೂಸರ್ ಖುಷಿ. ಆ ಹೀರೋ ಕತೆ ಒಪ್ಕೊಂಬಿಟ್ರ, ಅದೇನು ಕತೆ, ಕತೆ ನೀನೇ ಒಪ್ಕೊಂಡಿರಲ್ಲ. ಹೌದು. ಹೀರೋ ಒಪ್ಕೊಂಡ ಕ್ಷಣಕ್ಕೆ ಆಯ್ತು ಅನ್ನೋ ನಿಮ್ಮ ವಿಷನ್ ಇಲ್ಲ ಅಲ್ಲಿ ಅಂತ ಆಯ್ತು. ಇಲ್ಲ. ಹೌದು. ಆಮೇಲೆ ಸಿನಿಮಾ ಫೇಲ್ ಆದಾಗ ಕತೆ ಒಪ್ಕೊಂಡಿದ್ಯಾರು, ಚೂಸ್ ಮಾಡಿದ್ಯಾರು? ಹೀರೋ. ಈ ನೆವರ್ ಕಮ್ ಫಾರ್ವರ್ಡ್. ಎಸ್. ಎಲ್ಲೋ ಡೈರೆಕ್ಟರ್ ನಾನು ಕೇಳಿದ ಕಥೆನೇ ಬೇರೆ, ಪರದಲ್ಲಿ ಬಂದಿದ್ದೇವೆ ಬೇರೆ ಅನ್ಬೋದು. ಹೌದು. ಹೇಗೋ ಹಿ ವಿಲ್ ಎಸ್ಕೇಪ್. ಅವನಿಗೆ 10 ಸಿನಿಮಾಗಳಿರುತ್ತೆ, ಮಾಡ್ತಾನೆ. ಆದರೆ ಆ್ಯಸ್ ಎ ಡೈರೆಕ್ಟರ್
ಆ್ಯಸ್ ಎ ನ್ಯೂ ಕಮ್ಮರ್ ವಾಟ್ ಈಸ್ ಯುವರ್ ಡ್ಯೂಟಿ, ವಾಟ್ ನ್ಯೂ ಪ್ರೊಡ್ಯೂಸರ್, ನಿನ್ನ ನೀನು ಕತೆ ಆಯ್ಕೆ ಮಾಡಿದ್ಯಾ, ನೀನು ಒಳ್ಳೆ ಕತೆ ಆಯ್ಕೆ ಮಾಡಿಕೊಂಡು ನಿರ್ದೇಶನ ಕೂರಿಸಿ ನೋಡಪ್ಪ ಈ ಕತೆ ಮಾಡೋಣ ಜನಕ್ಕೆ ಒಪ್ಪುವಂಥದ್ದು ಹೇಳಿ ಆ ಕತೆಗಿನ ಆ ಹೀರೋಗೆ ಒಪ್ಪಿಸ್ಬೇಕು ನಮ್ಮ ಕರ್ತವ್ಯ ಅಲ್ವಾ. ಒಳ್ಳೆ ಕತೆನೇ ಕೊಡಿ, ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂತಂದ್ರೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ಏಕೆಂದರೆ ಕೆಲವೊಂದು ಒಂದು ಲೈನ್ ಕೇಳಿದ್ರೆ ಆಯ್ತು ಬಿಡ್ರಿ ಅಡ್ವಾನ್ಸ್ ತಂದಿದ್ದೀರಾ ಅನ್ನೋ ಥರ ಆಗೋಗ್ಬಿಟ್ರೆ ಅದು ಕಷ್ಟ. ಸರ್ ಪೇಮೆಂಟ್ ಜಾಸ್ತಿ ಕೊಟ್ಟು ಕೂಡ ಆಮೇಲೆ ಮಾಡ್ಕೊಳ್ಳೋಣ ಸೆಟ್ಟಲ್, ಆಮೇಲೆ ಕರೆಕ್ಷನ್ ಮಾಡ್ಕೊಳ್ಳೋಣ, ಆಮೇಲೆ ಇನ್ನೊಂದು ಸತಿ ಸಿಟ್ಟಿಂಗ್ ಮಾಡ್ಕೊಂಡು ಏನೋ ರೆಡಿ ಮಾಡ್ಕೊಳ್ಳೋಣ ಅನ್ನೋ ಥರದಲ್ಲಿ ಕಮಿಟ್ಮೆಂಟ್ ಬೇಕು ಅನ್ನೋ ಥರ ಕೆಲವೊಂದು ಅಲ್ಗೂ ಹೇಳೋಕ್ಕಲ್ಲ, ಕೆಲವರು ಆಗ್ಬೋದು ಕಮಿಟ್ಮೆಂಟ್ಗೋಸ್ಕರ ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಅದು ಸರಿ ಮಾಡೋಣ ಅಂತಾರೆ. ನನ್ನ ಅನುಭವದಲ್ಲಿ ಒಂದು ಸಿನಿಮಾದಲ್ಲಿ ನಾನೇ ಆ್ಯಕ್ಟ್ ಮಾಡಿದ್ದೀನಿ, ಸರ್ ಆ ಹೀರೋ. ಅದರಲ್ಲಿ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಗ ನಿಲ್ಲಿಸ್ಬಿಟ್ಟು ರೂಮಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಹೀರೋಗೂ ಡೈರೆಕ್ಟ್ರಿಗೆ. ಆ ಸಿನಿಮಾದಲ್ಲಿ ನಾನು ಒಬ್ಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಮೈಸೂರಿನಲ್ಲಿ. ಆ ಡೈರೆಕ್ಟ್ರ್ ಜೊತೆ ಹೀರೋ ಸ್ವಲ್ಪ ನಿಲ್ಲಿಸಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದರೆ ಕತೆ ಕೇಳಿ ಒಪ್ಕೊಳ್ತಾನೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಮೈಸೂರಿನಲ್ಲಿ ನಡೀತಾ ಇದೆ, ಅಲ್ಲಿ ನಿಲ್ಲಿಸಿ ರೂಮಿಗೆ ಕೂತ್ಕೊಂಡು ಡಿಸ್ಕಷನ್ ನಡೀತದೆ. ಇದು ಯಾವ ರೀತಿ ನಾವು ಒಪ್ಕೊಳ್ಳೋಕೆ ಸಾಧ್ಯ ಅಂತ? ಇಲ್ಲ, ಕಷ್ಟ ಆಗ್ತದೆ ಅದು. ನಾವು ಹೆಸರು ಹೇಳಬಾರ್ದು, ಇಲ್ಲ ನಾನು ಅನುಭವಿಸಿದ್ದೀನಿ. ಇದು ಒಂದಲ್ಲ 2-3 ಕಡೆ ಮಧ್ಯದಲ್ಲಿ ಡಿಸ್ಕಷನ್ ಮಾಡೋದೇನಿದೆ ಅದು ಇರಬಾರ್ದು. ಅದಕ್ಕೆ ನಾವು ಹೇಳೋದು ಬೌಂಡ್ ಸ್ಕ್ರಿಪ್ಟ್ ರೆಡಿಯಾಗಿ ಸ್ಕ್ರಿಪ್ಟ್ ಲಾಕ್ ಮಾಡ್ಕೊಂಡ ಮೇಲೆ ಕೆಲಸ. ನೋಡಿ, ದಿಸ್ ವರ್ಡ್ ಲಾಕ್ ದ ಸ್ಕ್ರಿಪ್ಟ್. ಲಾಕ್ ದ ಸ್ಕ್ರಿಪ್ಟ್. ಲಾಕ್ ದ ಸ್ಕ್ರಿಪ್ಟ್ ಅಂತಂದ್ರೆ ಇನ್ಯಾವುದೇ ಬದಲಾವಣೆಗಳು ಯಾರಾದ್ರೂ ಬದಲಾವಣೆ ಆಗ್ಬಾರ್ದು. ನೀನು ಇಂಪ್ರೂವೈಸೇಷನ್ ನೀನು ಮಾಡ್ಕೊ ಆನ್ ಸ್ಪಾಟ್. ಮೇಕಿಂಗ್ ನಲ್ಲಿ ಏನಾದ್ರು ಮಾಡಪ್ಪ, ಮೇಕಿಂಗ್ ನಲ್ಲಿ ಮಾಡೋ ಸ್ಕ್ರಿಪ್ಟ್ ಕಂಟೆಂಟ್ ಮಾಡಾಗುತ್ತೆ ಸರ್. ಒಂದು ಪೇಜ್ ಅರ್ದು ಬಿಟ್ರೆ ಕತೆ ಹೊಟ್ಟೋಯ್ತು. ಹೌದು. ಆ ರೀತಿ ನೀವು ಭದ್ರತೆ ಮಾಡಿರ್ತಾ ಒಂದೊಂದು ಹೆಜ್ಜೆನು ಸರ್. ಒಂದು ಮೆಟ್ಲು ಹತ್ಬೇಕಾದ್ರೆ 2 ಮೆಟ್ಲಿಲ್ಲ ಅಂತಂದ್ರೆ ಹತ್ತಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಎವ್ರಿ ಪೇಜ್ ಈಸ್ ದ ಸ್ಟೆಪ್ ಬರ್ದೆ. ಅದನ್ನು ಅಷ್ಟು ನೀಟಾಗಿ ಜೀರ್ಣಿಸ್ಕೋಬೇಕಾಗುತ್ತೆ. ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋನು ಇದಕ್ಕೆ ಸಹಕಾರ ಕೊಡಬೇಕಾಗುತ್ತೆ. ಅವರು ಕೂಡ ಒಂದು ಕಥೆ ಇದ್ದರೆ ನಾನು ಇಲ್ಲರಿ ಇದನ್ನು ಸರಿ ಮಾಡ್ಕೊಂಬನ್ನಿ, ಆಮೇಲೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿ ಕಳಿಸ್ಬೇಕಾಗುತ್ತೆ. ಒಂದು ಲೈನ್ ಏನೋ ಇಷ್ಟ ಇದೆ, ಆಮೇಲೆ ಏನೋ ದ ವೇ ಆಫ್ ಟೆಲ್ಲಿಂಗ್ ಇಸ್ ನಾಟ್ ಗುಡ್, ಸ್ಕ್ರೀನ್ ಪ್ಲೇ ಸರಿ ಮಾಡ್ಕೊಂಬನ್ನಿ ಅಥವಾ ಇನ್ನು ಮಾಡ್ಕೊಂಬನ್ನಿ ಏನಾದ್ರು ಹೇಳ್ಬೋದು. ಅವ್ರು ಏನೂ ಹೇಳೋದಿಲ್ಲ. ಲೈನ್ ಚೆನ್ನಾಗಿದೆ, ಓಕೆ, ಆಮೇಲೆ ಇಲ್ಲ ಸರ್ ನಾವು ಸರಿ ಮಾಡಿಬಿಡ್ತೀವಿ ಸರ್, ನಾವು ಕೂತ್ಕೊಂಡು ಎಲ್ಲ ಮಾಡ್ತೀವಿ ಅಂತ ಕೂಡ ಒಪ್ಸ್ಬೋದು. ಹೌದು, ಅವ್ರು ದುಡ್ಡು ಕೊಟ್ಟು ನಮಗೆ ಡೇಟ್ ಬೇಕಷ್ಟೆ. ಪ್ರೊಡ್ಯೂಸರ್ಗೆ ಹೀರೋ ಡೇಟ್ ಕೊಟ್ಟ ಅನ್ನೋದೇ ಒಂದು ಸಂತೋಷ ಆಗ್ಬಿಟ್ಟಿದೆ ಈಗಿನ ಪರಿಸ್ಥಿತಿಯಲ್ಲಿ. ಅದಾಗಬಾರ್ದು ಸರ್. ಹೀರೋ ಡೇಟ್ ತಗೊಳ್ತೀರಾ ನೀವು? ನನಗೆ ಸರ್ ಈಗ ಅಟ್ ಪ್ರೆಸೆಂಟ್ ಬಹಳ ಜನ ನೀವು ಅವ್ರ ಡೇಟ್ ತೊಗೊಂಬರ್ರಿ, ಐ ಆಮ್ ದಿ ಪ್ರೊಡ್ಯೂಸರ್, ಎಷ್ಟು ಬೇಕು ನಾನು ಸುರಿತೀನಿ. ಸರ್ ನೀವು ನಂಬ್ತಿರೋ ಬಿಡ್ತಿರೋ ಬಹಳ ಹೀರೋಗಳ ಕಡೆ ಬಾಗಿಲು ತಟ್ಟೆ ಆಯ್ತು ನಾನು. ಹೌದಾ? ದೇ ಆರ್ ನಾಟ್ ವಿಲಿಂಗ್ ಟು ಹಿಯರ್ ದ ಸ್ಟೋರಿ. ಫಸ್ಟ್ ಆಫ್ ಆಲ್ ಕತೆ ಕೇಳಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಏನಿರ್ಬೋದು ಸರ್ ಕಾರಣ? ಏನಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ ಫಸ್ಟ್ ಬರ್ತಾನೆ. ನಾನು ಬೇರೆ ಕಡೆ ತಗೊಂಡಿದ್ದು ಫಸ್ಟೇ ಅಡ್ವಾನ್ಸ್ ಸಮೇತನೇ ಹೋಗಬೇಕು. ಆಮೇಲೆ ಇವತ್ತು ಏನಾಗಿದೆ ಹೊಸ ಟ್ರೆಂಡು, ಕಾಸ್ಟ್ ಎಷ್ಟು ಮಾಡ್ತೀರಾ ನೀವು? ಪ್ರೊಡಕ್ಷನ್ ಕಾಸ್ಟ್ ಮೇಲೆ ಕಾಸ್ಟ್ ಮಾಡ್ತೀರಾ? ನಾನು ಕೇಳ್ಪಟ್ಟಿದ್ದು ಹೇಳ್ತಾ ಇದ್ದೆ ನಿಮಗೆ. ಅದೇ ಎಷ್ಟು ಕಾಸ್ಟು, ಎಷ್ಟು ಕೋಟಿಗೆ ಸಿನಿಮಾ ಮಾಡ್ತೀರಾ ನೀವು? ಈಗ ಬ್ಯಾಂಕಲ್ಲಿ ಎಷ್ಟು ಇಟ್ಟಿದ್ದೀರಾ? ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಎಷ್ಟಿದೆ? ಇದೇನು? ಆಮೇಲೆ ಡೈರೆಕ್ಟ್ರ್ ಯಾರು? ಎಲ್ಲ ಅವರೇ ಹೇಳ್ಬಿಡ್ತಾರೆ. ಹಿಂಗೆ ಎಲ್ಲವೂ ಆಗುತ್ತೆ, ಬದಲಾವಣೆಗಳಾಗಬೇಕಾಗುತ್ತೆ. ಹಾಗಾಗಿ ಕೆಲವರು ಬಹಳಷ್ಟು ತೊಂದರೆಗಳಾಗ್ಬಿಟ್ಟಿದೆ. ನಿರ್ದೇಶಕನಿಗಾಗ್ಬೋದು, ನಿರ್ಮಾಪಕನಿಗಾಗ್ಬೋದು. ಒಂದು ಕಡೆ ಒಂದು ಹೀರೋ ಕತೆ ಹೇಳೋಕೆ ಪ್ರೊಡ್ಯೂಸರು ಕತೆ ಇಷ್ಟಪಟ್ಟರು. ಕತೆ ನಾನು ಇಷ್ಟೊಂದು ಕತೆ ಮಾಡಿದ್ದೀನಿ ಎಲ್ಲ ಸ್ವಂತ. ಅವ್ರು ಇಷ್ಟ ಆಯ್ತು ಮಾಡಿ, ಒಬ್ಬ ಹೀರೋ ಇದ್ದಾನೆ ಅವ್ನು ಭಾಳ ಅವ್ರಿಗೆ ಕರ್ಕೊಂಡೋದ್ರು. ನನಗೆ ಕರ್ಕೊಂಡೋಗಿ ಕತೆ ಹೇಳಿದ್ರು. ಕತೆ ಪೂರ್ತಿ ಹೇಳಿದೆ. ಅವರೆಲ್ಲ ಕೇಳಿಬಿಟ್ಟು ಇದರಲ್ಲಿ ನನಗೆ ಇನ್ನೂ ಹಾಡಿಲ್ಲ, ಇದಿಲ್ಲ, ಅದು ಕ್ಯಾರೆಕ್ಟರ್ ರೋಲ್ ಆರ್ಟಿಸ್ಟ್ ಅದು. ಅವ್ರಿಗೆ ಒಂದು ಮಗು ಇದೆ, ಹೆಣ್ಣು ಮಗಳಿದ್ದಾಳೆ, 18-20 ವರ್ಷದ ಹುಡುಗಿ ಇದ್ದಾಳೆ. ನನಗೆ ಡೂಯೆಟ್ ಇಲ್ಲ, ಸಾಂಗ್ ಇಲ್ಲ, ಅದಿಲ್ಲ ಅಂತೇಳಿ, ಇಲ್ಲ ಇದು ನನಗೆ ಸೂಟ್ ಆಗಲ್ಲ ಅಂತಂದರು. ಆಯಿತು, ಸರಿ ಆಯಿತು. ಆಮೇಲೆ ಅವ್ರು ಹೇಳಿದ್ರು, ನಾನು ಸಿನಿಮಾ ಮಾಡಿದ್ದೀನಿ, ನೀವು ನೋಡಿ, ನೀವು ರಿಲೀಸ್ ಆಗುತ್ತೆ, ಆದ್ಮೇಲೆ ನೋಡಿ, ಅದು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಬನ್ನಿ ನೋಡೋಣ ಅಂತ. ಪ್ರೊಡ್ಯೂಸರು ಬೇಜಾರು, ಬನ್ನಿ ಸರ್ ಹೋಗೋಣ ಅಂತ ಮನೆಗೆ ಕರ್ಕೊಂಬಂದು ನನಗೆ ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಸ್ವಲ್ಪ ಹೊತ್ತಿಗೆ ತಿರ್ಗಿ ಮತ್ತೆ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು. ಏನು ಸರ್ ಅಂತಂದೆ. ಇಲ್ಲ, ಅವರೊಂದು ಮಾತಾಡಿದ್ರು, ಬನ್ನಿ ನನ್ನ ಹತ್ರ ಒಂದು ಕತೆ ಇದೆ, ನಾವು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಓಕೆ, ಅದೇ ಹೀರೋ, ಅವನು ಹೀರೋ ಕಮ್ ಡೈರೆಕ್ಟ್. ಬನ್ನಿ ನಾನು ಸಿನಿಮಾ ಮಾಡ್ತೀನಿ, ಬನ್ನಿ ನನ್ನ ಕತೆ ನಾನು
ಅಂದರೆ ಹೋಗಿ ಮಾಡಿ, ನಿಮಗೆ ಒಪ್ಪಿಗೆ ಅದ್ರ ಕತೆ ಕೇಳಿ ಇಷ್ಟ ಆದರೂ ಹೋಗಿ ಮಾಡಿ ಅಂತಂದೆ ನಾನು. ನಾವು ಅವಕ್ಕೆಲ್ಲ ಇದು ಹೌದು ಮಾಡ್ತೀವಿ. ಸರ್ ನೀವು ಬೇರೆ ಕತೆ ನನಗೆ ಇಷ್ಟ ಆಗ್ಬೇಕು ಸರ್, ಹೌದು ಒಬ್ಬ ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು, ಅವ್ರು ಇಷ್ಟಕ್ಕೆ ಮಾಡ್ತಾರೆ ಅಂತ ನಾನು ಮಾಡೋಕ್ಕಾಗಲ್ಲ ಅಂತ ಅವ್ರು ಮಾಡಲಿಲ್ಲ. ಈ ಥರ ಬಹಳಷ್ಟು ಇದು ಕೂಡ ನಡೆಯುತ್ತೆ. ಹೌದು ಹಂಗಾಗಿ ಹೊಸ ನಿರ್ದೇಶಕರು ಭಾಳ ಉಪಾಯವಾಗಿ ಹೀರೋಗಳನ್ನ ಒಪ್ಸೋದು ಹೇಗೆ ಅನ್ನೋದು ತುಂಬ ಕಷ್ಟದ ಕೆಲಸ ಆಗಿದೆ ಇವತ್ತಿನ ದಿವಸ. ಆಮೇಲೆ ಮಾರ್ಕೆಟಲ್ಲಿ ಇರೋರನ್ನ ಮಾತಾಡ್ತಾ ಇರೋದು, ನ್ಯೂ ಟ್ಯಾಲೆಂಟ್ಸ್ ಆರ್ ದೇ ರೆಡಿ ಟು ಡೂ ಇಟ್. ಹಂಗೆ ನೋಡೋಕ್ಕೋದ್ರೆ ಹೊಸಬ್ರಲ್ಲೇ ಟ್ಯಾಲೆಂಟ್ಗಳು ಜಾಸ್ತಿ ಇದೆ. ಈಗ ಬಂದಿರೋ ಕೆಲವೊಂದು ಅಷ್ಟೊಂದು ಸಿನಿಮಾ, ನಾನೀಗ ಫಿಲ್ಮ್ ಅಕಾಡೆಮಿನಲ್ಲಿ ಜ್ಯೂರಿ ಆಗಿದ್ದೆ, ಎಲ್ಲ ಅದರ್ ಲ್ಯಾಂಗ್ವೇಜ್ ಫಿಲ್ಮ್ಸು, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ, ಕಂಟೆಂಟ್ ಅಷ್ಟು ಚೆನ್ನಾಗಿದ್ದಾರೆ. ಅದು ಯಾವುದೋ ಮಲಯಾಳಂ ಸಿನಿಮಾ ಒಂದು ನೋಡಿದೆ, ಯಾವುದೋ ನೋಡಿದ್ರೆ 3 ಜನ ಆರ್ಟಿಸ್ಟ್ ಅಷ್ಟು ಲೆವೆಲ್ ಕ್ರಾಸ್ ಅಂತ ಹೇಳಿ ಒಂದು ಫಿಲ್ಮ, ಅಷ್ಟು ಅದ್ಭುತವಾಗಿ ಮಾಡಿದ್ರೆ 3 ಕ್ಯಾರೆಕ್ಟರ್ ಇಟ್ಕೊಂಡು, ಆಮೇಲೆ ಆ ಸೆಟ್ಟು, ಆರ್ಟ್ ಡೈರೆಕ್ಟರ್ ವರ್ಕು, ಇದೆಲ್ಲ ಕಂಟೆಂಟು, ಒಳ್ಳೆ ಕಂಟೆಂಟ್ ಇಟ್ಕೊಂಡು 3 ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ. ಈ ಥರ ಮಾಡ್ಬೋದು, ಬೇಕಾದಷ್ಟು ಇದೆ. ಸರ್ ನಿಮ್ಮ ಕಾಲಕ್ಕೆ ನೀವು ಮಾಡ್ತಿದ್ದೆಲ್ಲ ಟಾಪ್ ಹೀರೋಗಳ ಜೊತೆ ನೀವು ಡೈರೆಕ್ಷನ್ ಮಾಡಿದ್ದೀರಾ. ಆಗ ಬರ್ತಿದ್ದಂಥ ಕ್ರೌಡು ಪ್ಲಸ್ ಆಗ ಇದ್ದಂಥ ಸಿನಿಮಾ ಕ್ರೇಜು ಎಲ್ಲೋ ಒಂದು ಕಡೆ ಕಮ್ಮಿ ಆಗಿದೆ ಇವತ್ತಿನ ದಿನ. ದಟ್ ಈಸ್ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾನೂ ಇರ್ಬೋದು, ಅಥವಾ ನಮ್ಮ ಬೇರೆ 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 ಪ್ಲ್ಯಾಟ್ಫಾರ್ಮ್ಸ್ ಬಂದಿರೋದ್ರಲ್ಲಿರ್ಬೋದು, ಕಮ್ಮಿ ಆಗಿದೆ. ಫುಟ್ಫಾಲ್ ಫಾರ್ ದ ಥಿಯೇಟರ್ಸ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಬಟ್ ನಾನು ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಅದು ಬರೀ ಕನ್ನಡ ಸಿನಿಮಾಗೆ ಮಾತ್ರ ಹಂಗಾಗಿದೆಯಾ ಅಥವಾ ಎಲ್ಲ ಭಾಷೆ ಸಿನಿಮಾಗಳಿಗೂ ಹಂಗಾಗಿದೆಯಾ ಅನ್ನೋದು. ಯಾಕೆ ಅಂದರೆ, ನಮ್ಮ ಕನ್ನಡ ಸಿನಿಮಾದಲ್ಲಿ ಎಷ್ಟೋ ಜನ ಹೊಸ ಪ್ರತಿಭೆಗಳು ಇವಾಗ ಬಂದು ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ ಸಿನಿಮಾಗಳು ಆಚೆ ತೊಗೊಂಬರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಜನ ಬರಲಿಲ್ಲ ಅಂತ ಜನನ ಬೈಕೊಳ್ಳೋಕೆ ಶುರು ಮಾಡಿದೆ. ಆದರೆ ಅದೇ ನಾನು ಯಾವುದೋ ಕೆಲವು ಚೆನ್ನಾಗಿರೋ ತಮಿಳ್ ಸಿನಿಮಾಗೆ ನಮ್ಮ ಬೆಂಗಳೂರಲ್ಲೇ ಹೋಗಿ ನೋಡಿದಾಗ ರಾತ್ರಿ 10 ಗಂಟೆ ಶೋನು ಹೌಸ್ಫುಲ್ ಆಗಿರೋಂಥ ಉದಾಹರಣೆಗಳಿದ್ದಾವೆ. ಖಂಡಿತ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ? ಏನಿಲ್ಲ, ಈವನ್ ನೀವು ತಮಿಳ್ಗೆ ಹೋದ್ರಿ, ತೆಲುಗು ಹೋದ್ರಿ, ಮಲಯಾಳಂ ಸಿನಿಮಾ ಕೂಡ ಜನ ತುಂಬಿರ್ತಾರೆ. ನಮ್ಮಲ್ಲಿ ಒಂದು ಉದಾಹರಣೆ ಕೊಡೋದಾದರೆ, ನೋಡುಗರು, ಆಂಧ್ರದಲ್ಲಿ ನೋಡುಗರಿದ್ದಾರೆ, ಸಿನಿಮಾ ನೋಡುಗರು ಪ್ರೇಕ್ಷಕರು ಇದ್ದಾರೆ, ತಮಿಳ್ನಲ್ಲೂ ಪ್ರೇಕ್ಷಕರಿದ್ದಾರೆ. ಅಲ್ಲಿ ಸಿನಿಮಾ ಫಸ್ಟ್ ಪ್ರಿಯಾರಿಟಿ ಟು ಸಿ ದಿ ಫಿಲ್ಮ್, ಸೆಕೆಂಡ್ ಪ್ರಿಯಾರಿಟಿ ಇಸ್ ದ ಪಾಲಿಟಿಕ್ಸ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ಭಾಷಾಭಿಮಾನ. ತಮಿಳು ಸಿನಿಮಾ ಆಗಿದೆ, ನಾನು ಸಿನಿಮಾ ನೋಡ್ಬೇಕಷ್ಟೆ. ಒಳ್ಳೇದು ಕೊಟ್ಟಿದ್ದು ಪ್ರತಿ ಸಿನಿಮಾನು ನೋಡ್ತಾರೆ, ಪ್ರತಿ ಸಿನಿಮಾ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಅಂದರೆ ಹೆಲ್ತಿಯಾಗಿ ಕಾಂಪಿಟೇಟಿವ್ ಆಗಿ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ. ತೆಲುಗು ಇವತ್ತು ಸೌತ್ನಲ್ಲಿ ಮಲಯಾಳಂ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಇಟ್ ಈಸ್ ಕಾಂಪಿಟೇಟಿಂಗ್ ಟು ದಿ ನಾರ್ತ್ ಫಿಲ್ಮ್ಸ್. ಬಾಂಬೆ ಮಾರ್ಕೆಟ್ನವರೇ ಹೆದರ್ತಾರೆ, ಸೌತ್ ಸಿನಿಮಾ ಈ ಥರ ಎಲ್ಲ ಮಾಡ್ತಾರೆ. ನಮ್ಮಲ್ಲೂ ಆ ಥರ ಮಾಡಿದ್ದಾರೆ, ಆ ಥರ ಇರ್ಬೋದು, KGF ಇರ್ಬೋದು, ಇನ್ನೊಂದಿರ್ಬೋದು, ಮಾಡ್ತಾ ಇದ್ದಾರೆ. ಏನಾಗಿದ್ದಾರೆ ಅವಾಗ ಇವಾಗ ಅನ್ನೋದು ಒಂದು ಮಾತು ಬಂತು ನಿಮ್ಮಲ್ಲಿ. ಆವಾಗ ವಿಷ್ಣುವರ್ಧನ್, ರಾಜ್ಕುಮಾರು, ಅಂಬರೀಷು, ಶಂಕರ್ ನಾಗು ಇವರೆಲ್ಲ ಇದ್ದಾಗಲೂ ಅವ್ರಿಗೋಸ್ಕರ ಬರ್ತಿದ್ರು. ಅವರು ಆಯ್ಕೆ ಮಾಡೋ ಸಿನಿಮಾಗಳು ಒಳ್ಳೆ ಉತ್ತಮ ಮಟ್ಟದ ಕಥೆಗಳನ್ನು ಆಯ್ಕೆ ಮಾಡಿದ್ರು. ರಾಜ್ಕುಮಾರ್ ಕಂಪ್ನಿಯಲ್ಲಿ ಯಾವುದೇ ಕಳಪೆ ಸಿನಿಮಾಗಳು ಮಾಡೋಕ್ಕೆ ಹೋಗ್ತಿರ್ಲಿ. ಹೌದು, ಕಂಟೆಂಟ್ ನೋಡ್ತಿದ್ರು. ಹೌದು, ಜನದ ದೃಷ್ಟಿ ಇಟ್ಕೊಂಡಿದ್ರು. ಹೌದು, ಅವ್ರಲ್ಲಿ ಭಾಳ ಅವರಿಗೆ ಮನನೋವು ಅಂತ ಯಾವುದೇ ಅದೇ ರೀತಿ ವಿಷ್ಣುವರ್ಧನ್ ಒಳ್ಳೆ ಸಿನಿಮಾಗಳು ಮಾಡಿದ್ರು. ಫ್ಯಾಮಿಲಿ ಆಡಿಯನ್ಸು, ಲೇಡೀಸ್ ಆಡಿಯನ್ಸು, ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳಿದ್ರು. ಅವ್ರಿಗೆ, ಇವ್ರಿಗೆ, ಅಂಬರೀಷ್ಗೆ, ಈಗೆಲ್ಲ ಅವ್ರು ಎಲ್ಲರೂ ಯಾರೂ ಇಲ್ಲ. ಈಗ ನನಗೆ ಅವರು ಯಾರೂ ಇಲ್ಲದೆ ಇರೋದ್ರಿಂದ ನನ್ನ ಹೀರೋಗಳಿಲ್ಲದೆ ನನಗೂ ಸಿನಿಮಾನ ಇಲ್ದಂಗೆ ಆಗಿದೆ. ಈಗ ಹೊಸಬು ಇಟ್ಕೊಂಬ. ಆಮೇಲೆ ಎರಡನೇ ಪಾಯಿಂಟ್ ಏನಂದರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ನೋಡುಗರು ಕಮ್ಮಿ ಇದ್ದಾರೆ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್. ದೇ ಆರ್ ನಾಟ್ ಶೋಯಿಂಗ್ ಇಂಟ್ರೆಸ್ಟ್ ಆನ್ ದ ಫಿಲ್ಮ್ ಅಟ್ ದ ಸೇಮ್ ಟೈಮ್ ಫಾರ್ ದ ಪಾಲಿಟಿಕ್ಸ್. ಎರಡರಲ್ಲೂ ರಾಜಕೀಯದ ಮೇಲೂ ಅಷ್ಟು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ, ಸಿನಿಮಾ ಮೇಲೂ ನೋಡೋದಲ್ಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇನ್ನು ಸೀರಿಯಲ್ಸ್ ನೋಡ್ತಾರೆ ಅಂತ ತಿಳ್ಕೊಳ್ಳಿ. ಸೀರಿಯಲ್ ಬರಲಿ, ಏನೇ ಬರಲಿ, OTT ಬರಲಿ, ಎಂಥದ್ದು ಬರಲಿ, ನಾ ಹೇಳೋದು ಏನು ಅಂತಂದರೆ, ಅಲ್ಲೂ ಜನ ತಾನೇ ನೋಡ್ತಾರೆ. ಹೌದು, OTTನಲ್ಲೂ ಜನ ನೋಡ್ತಾರೆ, ಹೌದು, TV ನಲ್ಲೂ ಜನ ನೋಡ್ತಾರೆ. ಹಾಗಾದರೆ ನಿಮಗೆ OTTನಲ್ಲಿ ಫೋನಲ್ಲಿ ಸಿನಿಮಾ ನೋಡ್ತೀವಿ ಅಂದರೆ ನಾವು ಪ್ರಾಡಕ್ಟ್ ಕೊಡಲೇಬೇಕಲ್ಲ. ಯಾರು ಕೊಡೋದು? ಹೌದು, ಪ್ರಾಡಕ್ಟ್ ನಾವು ಮಾಡಲೇಬೇಕಲ್ಲ. ಹೌದು, ಹೌದು. ಅದು ಈಗ ಸಿಂಗಲ್ ಸ್ಕ್ರೀನ್ಗಳು ಕಡಿಮೆ ಆಗ್ತಾ ಇದೆ, ಮಲ್ಟಿಪ್ಲೆಕ್ಸ್ಗಳು ಆಗ್ತಾ ಇದೆ. ಒಳ್ಳೆ ಸಿನಿಮಾ ಕೊಟ್ಟಾಗ, ಒಳ್ಳೆ ಸಿನಿಮಾ ಅಂತಂದರೆ ನಿನಗೆ ಮಾರ್ನಿಂಗ್ ಶೋ ಆದ ತಕ್ಷಣ ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಆಗುತ್ತೆ. ಹೌದು,
ಆ ಥರ ಎಷ್ಟೋ ಸಿನಿಮಾಗಳು 2 ವಾರ ಏನೂ ಇಲ್ಲದೆ 100 ಡೇಸ್ 2 ವರ್ಷ ಓಡಿ. ಹೌದು, ಉದಾಹರಣೆಗಳಿದ್ದಾವೆ. ಮುಂಗಾರು ಮಳೆ ಇರ್ಬೋದು, ಹೌದು, ಪ್ರೇಮಲೋಕ ಇರ್ಬೋದು. ಹೌದು. ಪ್ರೇಮಲೋಕ ಅಂತೂ 6ನೇ ವಾರ 7ವರೆಗೂ ಅಷ್ಟು ಸುಮಾರು ಅಂತಿದ್ರು, ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಮುಂಗಾರು ಮಳೆ ಅಷ್ಟೇ 2 ವಾರ ಸಾಗರ್ ಥಿಯೇಟರ್ ಹಾಕಿದ್ರು, ಏನೂ ಇಲ್ಲದೆ 2 ವರ್ಷದ ಮೇಲೆ ನೋಡಿ. ಬಂಗಾರ ವರ್ಷ ವರ್ಷಾನುಗಟ್ಲೆ ಹೋಗಿದೆ ಬಂಗಾರ ಮನುಷ್ಯ ಸಿನಿಮಾಗಳೆಲ್ಲ. ಈ ಥರ ನಾವು ಮಾಡೋ ಸಿನಿಮಾ ಒಂದು ಮಾರ್ನಿಂಗ್ ಶೋ ಒಂದರಲ್ಲೇ ನಿಮಗೆ ಮೌತ್ ಪಬ್ಲಿಸಿಟಿ ಆಗಿ, ಬಿಫೋರ್ ಕಮಿಂಗ್ ಟು ದಿ ಥಿಯೇಟರ್ ನಾವು ಜನಕ್ಕೆ ಯಾವ ರೀತಿ ಪ್ರಮೋಟ್ ಮಾಡ್ತೀವಿ ಅನ್ನೋದ್ರ ಮೇಲೂ ಇದೆ. ಆಮೇಲೆ ಪ್ರತಿ ನಾವು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಾಗ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಿ ಫಿಲ್ಮ್, ಆ ಕತೆ ಏನು, ಕಂಟೆಂಟ್ ಏನು, ನಾನು ಹೊಸ್ತರ ಈ ಥರ ಮಾಡಿದ್ದೀನಿ, ವಿಶೇಷವಾಗಿ ಮಾಡಿದ್ದೀನಿ, ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಒಳ್ಳೆ ಲೊಕೇಶನ್ನು, ಒಳ್ಳೆ ಊಟ ತಿಂಡಿ ಹಾಕಿದ್ರು, ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ಇಲ್ಲಿಂದ ಫ್ಲೈಟಲ್ಲೇ ಕರ್ಕೊಂಡೋದ್ರು ಹೈದರಾಬಾದ್ಗೆ, ಫ್ಲೈಟಲ್ಲಿ ಕರ್ಕೊಂಬೋದು. ಇವೆಲ್ಲ ನಮಗೆ ಬಣ್ಣ ಕೋಆಪರೇಷನ್ ಇತ್ತು. ಪ್ರೊಡ್ಯೂಸರು ಚೆನ್ನಾಗಿ ಊಟ ತಿಂಡಿ ಹಾಕಿದ್ರು, ಒಳ್ಳೆ ಕಡೆ ರೂಮ್ ಹಾಕಿದ್ರು. ಇದೆಲ್ಲ ಬೇಕಾಗಿಲ್ಲ ನಿಮಗೆ. ನೀನು ಮಾಡಿರೋ ಆ ಸಿನಿಮಾದ ಬಗ್ಗೆ ಮಾತಾಡಿ. ಹೌದು, ಹೌದು. ಸಿನಿಮಾದ ಬಗ್ಗೆ ನಿನ್ನ ಕಂಟೆಂಟ್ ಬಂದವಾಗ ನೀನು ಹೇಳ್ತಾ ಇರೋದ್ರಲ್ಲಿ, ನಾನು ಕೇಳ್ತಾ ಇರೋದ್ರಲ್ಲೇ ನಾನು ಆ ಸಿನಿಮಾ ನೋಡ್ಬೇಕು ಕಣೆ ಅಂತಂದ್ರೆ ಒಂದು ಸೀಟ್ ರಿಸರ್ವ್ ಆಗುತ್ತೆ. ಕರೆಕ್ಟ್. ಅಲ್ಲಿ ಅವರು ಮಾತಾಡಿದ್ರಲ್ಲಿ ಅಯ್ಯೋ ಈ ಥರ ಇದೆಯಾ ಈ ಸಿನಿಮಾ, ನಾನು ನೋಡಬೇಕು ಅಂತ ನಾನು ಯಾವಾಗ ಅಂದ್ಕೊಳ್ತೀನೋ ಒಂದು ಟಿಕೆಟ್ ಬುಕ್ ಆಯಿತು ನೀನು. ಈ ಥರ ಎಲ್ಲಿ ನಡೀತಾ ಇದ್ದಾರೆ ಪ್ರಮೋಷನ್? ನಡೀತಾ ಇಲ್ಲ. ಇನ್ನೊಂದು, ನಾನು ಈ ನಡುವೆ ನೋಡಿದಂಥ ಪ್ರಮೋಷನ್ಸಲ್ಲಿ ಸಿನಿಮಾ ಬಗ್ಗೆ ಮಾತಾಡಿ ಅಂತ ನಮ್ಮ ಪ್ರೆಸ್ ಅವ್ರು ಕೇಳ್ತಾರೆ ತಂಡನ. ಆಗ ತಂಡಗಳೇನಂತಾರೆ ಗೊತ್ತಾ, ಇಲ್ಲ ಅದು ಒಂಥರ ನಾವು ಇವಾಗಲೇ ಬಿಟ್ಕೊಡಕ್ಕಾಗಲ್ಲ, ಇವಾಗಲೇ ಹೇಳಕ್ಕಾಗಲ್ಲ, ನೀವು ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರನ ನೋಡಬೇಕು ಅಂತ ಹೇಳಿದಾಗ ದೇ ಆರ್ ನಾಟ್ ಗಿವಿಂಗ್ ಅವೇ ಎನಿಥಿಂಗ್. ಯಾವುದೇ ಒಂದು, ಇವಾಗ ಹಂಗಂದ್ರೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಟ್ರೈಲರ್ ಯಾಕೆ ಬಿಡ್ತೀರಾ? ಯಾಕೆ ಬಿಡ್ತೀರಾ ನೀವು? ನಿಮ್ಮ ಸಿನಿಮಾ ಏನೂ ಬಿಡಬಾರ್ದು. ಆವಾಗ ಇಲ್ಲ, ಪ್ರಮೋಷನ್ ಇಲ್ಲದೆ ಹೋದ್ರೆ ಜನ ಥಿಯೇಟ್ರ್ ಕಡೆ ಬರೋದಿರಲಿ, ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಬಟ್ ಯಾವಾಗ ಪ್ರೆಸ್ ಅವರು ಕ್ವಶನ್ ಮಾಡ್ತಾರಲ್ಲ, 100ರಿಂದ 125 ಈ ಹೊಸ ಚಿತ್ರತಂಡಗಳಲ್ಲಿ ಬರೋದ್ರಲ್ಲಿ 100ರಿಂದ 125 ತಂಡಗಳು ಹೇಳೋದು, ಡೈರೆಕ್ಟ್ರು ಏನು ಬಿಟ್ಕೊಡ್ಬೇಡಿ ಅಂತ ಹೇಳಿದ್ದಾರೆ, ಏನು ಹೇಳಬೇಡಿ. ಏನು ಹೇಳ್ದಲ್ಲೇ ಹೆಂಗೆ ಬರ್ತಾರೆ? ಫಸ್ಟು ಎಡುವುದೇ ಇಲ್ಲಿ. ಹೌದು, ಫಸ್ಟು ನೀವು ಹೇಳಿದ ಭಾಳ ಕರೆಕ್ಟು. ಫಸ್ಟು ಒಬ್ಬ ನಿರ್ಮಾಪಕ ಆಗಲಿ ಒಬ್ಬ ನಿರ್ದೇಶಕ ಎಡುತ್ತಾ ಇದೆ ಇಲ್ಲಿ. ಹೌದು. ನೀನು ಹೇಳು, ಇಂಥ ವಿಷಯದಲ್ಲಿ ನಾನು ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ ಅಲ್ವಾ, ಇದು ಒಂಥರ ಹೊಸತನ ಇದೆ ನೋಡಿ ಅಂತ ನೀವು ಅವ್ರನ್ನ ಪ್ರೇಕ್ಷಕರನ್ನ ನೀವು ಇದು ಮಾಡಬೇಕು. ನೀವು ಹೌದು, ಉತ್ತೇಜನ ಕೊಡ್ತಾ ಇದ್ರೆ, ಓ ಇದೆಲ್ಲ ಮಾಡಿದಾರ, ನಾನು ನೋಡ್ಬೇಕಪ್ಪ ಇದು ಅನ್ನೋದು ಆದರೂ ಬರಬೇಕಲ್ವಾ. ಇದನ್ನ ಒಬ್ಬ ಅದರಲ್ಲಿ ಹೀರೋ ಆ್ಯಕ್ಟ್ ಮಾಡಿರೂ ಮಾತಾಡ್ಬೇಕು ಅದ್ರ ಬಗ್ಗೆ. ನಾನು ಆ್ಯಕ್ಟ್ ಮಾಡಿದೆ, ಹೊಸ ಕಂಟೆಂಟು ನನಗೆ ತುಂಬ ಇಷ್ಟ ಆಯಿತು, ಹಾಗೆ ಹೀಗೆ ಅಂತ ಹೇಳಬೇಕು. ಹೀರೋಯಿನ್ನು ಮಾತಾಡಬೇಕು, ಕತೆ ಬಗ್ಗೆನೇ ಎಲ್ಲರೂ ಮಾತಾಡಬೇಕೇ ಹೊರತು ಅದು ಎಲ್ಲವನ್ನೂ ಬಿಟ್ಟು ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿ ಊಟ ಹಾಕಿದ್ರು, ಒಳ್ಳೆ ಕಡೆ ರೂಮ್ ಹಾಕಿದ್ರು, ಆಮೇಲೆ ಇದು ಕತೆ ಅಂತಂದರೆ ಈಗಲೇ ಹೇಳ್ಬಿಟ್ರೆ ಅದು ಇದಾಗೋಗುತ್ತೆ. ನೀವು ಹೇಳ್ತಾಯಿತ್ತು ಏನೋ ಇದಾಗ್ಬಿಡ್ತೆ. ಅದಾದ್ಮೇಲೆ ಇನ್ನೊಂದು ಬೇರೆ ಏನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತಂದರೆ, ಕತೆ ಬಗ್ಗೆ ಹೇಳ್ಕೊಳ್ಳೋದಿರಲಿ, ಇನ್ನೊಂದು ಹೇಳ್ಕೊಳ್ಳೋದಿರಲಿ, ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದು ಬಿಟ್ಟು ಇವತ್ತಿನ ದಿನ ಆ ಒಂದು ಜನರಿಗೆ ಈ ಸಿನಿಮಾ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಿಸೋದ್ರಲ್ಲೂ ಫೇಲ್ಯೂರ್ ಇದೆಯಾ? ಅದೇ ಅದು ಪಾಯಿಂಟ್. ಭಾಳ ಕ್ಯೂರಿಯಾಸಿಟಿ ಅಂತ ಹೇಳಿದ್ರಲ್ಲ ನೋಡಿ, ಎವ್ರಿ ವರ್ಡ್ ಐ ವಿಲ್ ಕ್ಯಾಚ್ ಯುವರ್ ವರ್ಡ್. ಕ್ಯೂರಿಯಾಸಿಟಿ ಅದು ಅನ್ನಿಸ್ಬೇಕಲ್ಲ ನನಗೆ. ಹೌದು, ಅಲ್ಲ, ಆ ಕ್ಯೂರಿಯಾಸಿಟಿ ನನಗೆ ಬಂದ್ರೆ ತಾನೆ ನಾನು ಇನ್ನು ನೋಡ್ಬೇಕು ಕಣೆ, ಯಾವಾಗ ರಿಲೀಸ್ ಆಗೋದು ಗೊತ್ತಿಲ್ಲ, ಇದು ಕರೆಕ್ಟ್. ನಾನು ನೋಡಬೇಕು ಅಂತ ಅನ್ಸೋಕ್ಕೆ ನೀನು ದಾರಿ ಬಿಡ್ತಾ ಇಲ್ಲ, ತೋರಿಸ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ, ನಾನೇನು ಮಾಡಲಿ? ಪ್ರಮೋಷನಲ್ ಆಕ್ಟಿವಿಟೀಸ್ ಟೈಮಲ್ಲಿ ಕತೆ ಬಿಟ್ಕೊಡ್ತಾ ಇಲ್ಲ, ಇಲ್ಲ ಆ ಕತೆನ ಹೇಳ್ಬಿಟ್ರೆ ಅದ್ರದ್ದು ಥ್ರಿಲ್ ಹೊರಟೋಗುತ್ತೆ ಅಂತ ಹೇಳೋದು ಒಂದು ಕಡೆ. ಆದರೆ ಪ್ರಮೋಷನ್ಸ್ಗೆ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಬಿಟ್ಟರೆ ಬೇರೆ ಯಾರೂ ಇರೋದೇ ಇಲ್ಲ ಅನ್ನೋ ಉದಾಹರಣೆಗಳೇ ಜಾಸ್ತಿ ಆಗಿದೆ. ಇದಕ್ಕೇನು ಹೇಳ್ತೀರಾ? ಏನು ಹೇಳೋದು? ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಹೀರೋ ಬರಲ್ಲ, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಹೀರೋಯಿನ್ ಬರಲ್ಲ, ನೀವು ಕೊಟ್ಟಿದ್ದ ದುಡ್ಡಿಗೆ ನಾವು ಶೂಟಿಂಗ್ ಆ್ಯಕ್ಟ್ ಮಾಡಿಕೊಟ್ಟಿದ್ದೀವಿ ಅಷ್ಟೇ, ಪ್ರಮೋಷನ್ಗಿಲ್ಲ ಅನ್ನೋ ಥರದಲ್ಲಿ ನಮ್ಗೆ ಅನಿಸುತ್ತೆ. ಅಂದರೆ ಅವ್ರಿಗೆ ಆ ಸಿನಿಮಾ ಮೇಲೆ ಅವ್ರಿಗೆ ಕಾಳಜಿನೇ ಇಲ್ವಾ? ನಾವು ಆ್ಯಕ್ಟ್ ಮಾಡಿದ್ದೀವಲ್ಲ ಈ ಸಿನಿಮಾ ಬಗ್ಗೆ. ಅಂದರೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಭಾಳ ಪ್ರಮುಖ ಕಲಾವಿದರಿಗೆ ಏನಾಗುತ್ತೆ ಅಂತಂದರೆ, ಆ್ಯಕ್ಟ್ ಮಾಡಿದ್ವಿ, ದುಡ್ಡು ತಗೊಂಡ್ವಿ, ಮುಗಿದೋಯ್ತು, ಅಲ್ಲಿಗೆ ಮುಗಿದೋಯ್ತು. ಆ ಚಿತ್ರದ ಬಗ್ಗೆ ನಾವು ನಿಂತು ಪ್ರಮೋಷನ್ ಮಾಡಬೇಕು. ಈಗ ನೋಡಿ, ಬೇರೆ ಲ್ಯಾಂಗ್ವೇಜ್ನವರು ಪ್ರತಿ ಸ್ಟೇಟ್ಗೆ ಆ ಸಿಟಿಗಳಲ್ಲಿ ಹೋಗಿ ನಿಂತ್ಕೊಂಡು ಪ್ರಮೋಷನ್ ಮಾಡ್ತಾರೆ ಆ ಸಿನಿಮಾ ಬಗ್ಗೆ. ಕಮಲು ಬಂದಿಲ್ಲಿ ಪ್ರಮೋಷನ್ ಮಾಡ್ತಾನೆ, NTR ಬರ್ತಾನೆ, ಇವನು ಯಾರೋನು ಪುಷ್ಪ ಹೀರೋನು ಬರ್ತಾನೆ, ಬಂದು ಮಾಡಲ್ವಾ? ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಬೇರೆ ಬೇರೆ ಕಡೆ ಬಂದು ಹೀರೋಗಳು ತಮ್ಮ ಸಿನಿಮಾಗೋಸ್ಕರ ಪ್ರಮೋಷನ್ ಮಾಡ್ತಾರೆ. ನಮ್ಮ ರಿಷಬ್ ಶೆಟ್ಟಿ ಚೆನ್ನೈಗೆ ಹೋಗಿ ಮಾಡ್ದ,
ಮಾಡ್ಲಿಲ್ವಾ? ವಿಶು ಯಶ್ ಮಾಡುವ್ರು ಮಾಡ್ಲಿಲ್ಲ. ಅಲ್ಲ ಅದೇನು ನಾನು ಹೇಳ್ತಿರೋದು, ಹೀರೋಗಳು ನಿಂತು ಆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ. ಟಾಪ್ ಇರೋ ಅಂತವ್ರು ನಾನು ಹೇಳೋದು ಹೊಸಬ್ರಲ್ಲೇ ಬರ್ತಾ ಇಲ್ವಲ್ಲ ಅಂತ. ಹೊಸಬ್ರಲ್ಲೂ ಬರಲ್ಲ ಸರ್. ಈಗ ಮಾರ್ಕೆಟಲ್ಲಿ ಹೀರೋಗಳು ಕೂಡ ಪ್ರಮೋಷನಲ್ಲಿ ನಿಂತು ನೀವು ಮಾತಾಡಿದಾಗ ನಿಮ್ಮ ಮಾತಿಗೆ ಬೆಲೆ ಇದೆ. ಅಭಿಮಾನಿಗಳು ಸ್ಟಾರ್ ಕ್ಯಾಸ್ಟ್ ನೋಡ್ಕೊಂಡು ಬರೋ ಜನ ಇದ್ದಾರೆ. ಹೌದೌದು. ಮುಂಚೆ ನಿರ್ದೇಶಕ ಅಥವಾ ಪ್ರೊಡಕ್ಷನ್ ಬ್ಯಾನರ್ ನೋಡಿ ಬರೋ ಜನ ಇದ್ರು, ನಿರ್ದೇಶಕನ ಹೆಸರು ನೋಡಿ ಬರೋ ಜನ ಇದ್ರು, ಅಲ್ಲಿ ನಡೆಸಿರೋ ಹೀರೋ ಹೆಸರು ನೋಡ್ಕೊಂಡು ಬರ್ತಾ ಇದ್ರು. ಈಗ ಅವ್ರು ಯಾರು ಇಲ್ದಂಗೆ ಆಗೋಗ್ಬಿಟ್ಟಿದೆ. ಯಾರ ಹೆಸರು ಮೇಲೆ ಯಾರು ನೋಡ್ಬೇಕು ನಾವು ಬರಬೇಕು, ಯಾರೋ ಡೈರೆಕ್ಟ್ರು, ಯಾರೋ ಹೀರೋಗಳು, ಹಿಂಗಾಗೋಗ್ಬಿಟ್ಟಿದೆ. ಆ ಪ್ರೇಕ್ಷಕ ಗೊಂದಲದಲ್ಲಿ ಸಿಗಾಕೊಂಡು ಬಿಟ್ಟಿದೆ. ಅದನ್ನು ನೀನು ಪ್ರಮೋಷನ್ ಟೈಮ್ನಲ್ಲಿ ಕರೆಕ್ಟಾಗಿ ಅವ್ರಿಗೆ ಎತ್ತಿ ತೋರಿಸ್ಬೇಕು. ಈಗ ಟ್ರೈಲರ್ ಬಿಡ್ತೀರಲ್ವಾ, ಟ್ರೈಲರ್ಲಿ ಒಂದು ಚುಟ್ಕ ಹೇಳ್ಕೊಂಬರ್ತದೆ, ಅದನ್ನೇ ಒಂದು ಸ್ವಲ್ಪ ಹೇಳಪ್ಪ ಜನಗಳಿಗೆ, ಹಿಂಗಿದೆ ಹಂಗಿದೆ ಹಂಗೆ ಅಂತೇಳಿ ಏನು ನೀನು ಫುಲ್ ಕತೆ ಹೇಳ್ಬಿಟ್ಟು ಏನು ಇದಾಗ್ಬಿಡುತ್ತೆ. ಒಂದು ಮಾರ್ನಿಂಗ್ ಶೋ ಅಷ್ಟೇ ನಿನ್ನ ಕತೆ. ಒಂದು ಮಾರ್ನಿಂಗ್ ಶೋ ಆದ ತಕ್ಷಣ ಏನು ಸಸ್ಪೆನ್ಸು ಎಲ್ಲ ಹೊಟ್ಟೋಯ್ತಾ? ಎಲ್ಲ ಹೊಟ್ಟೋಯ್ತು. ಸಸ್ಪೆನ್ಸ್ ಅದು ಹೇಳ್ಬಾರ್ದು ಅಂತ ಎಲ್ಲಿವರೆಗೂ ಒಂದೇ ಶೋಗೆ ನೀನು ಸಸ್ಪೆನ್ಸ್ ಪ್ರೇಕ್ಷಕ ಆಚೆ ಬರ್ತಿದ್ದಂಗೆನೆ ಹೇಳ್ಬಿಡ್ತಾನಲ್ಲ, ಮುಗಿದೋಯ್ತು ಇದೇ ಕತೆ ನಿನ್ನ ಸಸ್ಪೆನ್ಸು. ಹಾಗಾಗಿ ಪ್ರಮೋಷನ್ ಅನ್ನೋದು ಭಾಳ ಮುಖ್ಯ. ಎಲ್ಲೋ ಒಂದು ಕಡೆ ಈಗ ಇನ್ವಿಟೇಷನ್ ಮದುವೆ ಮಾಡಿ ಮನೆಗೆ ತಂದು ಕೊಡ್ತಾ ಇದ್ರು. ಆಮೇಲೆ ನಿಮ್ಮ ಹೆಸರು ನಮ್ಮ ಎದೆಯಲ್ಲಿದೆ ಮನಸ್ಸಲ್ಲಿದೆ ಅನ್ನೋ ಥರದಲ್ಲಿ ಮುಂಚೆ ಬಂದು ಹೆಸರು ಬರೆದು ಕೊಡ್ತಾ ಇದ್ದು ಕಾಲ ಹೋಯ್ತು. ಈಗ ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತೇಳಿ ಆಯಿತು. ಕೊನೆಗೆ ಈಗ ವಾಟ್ಸಪ್ಪಲ್ಲಿ ಎಲ್ಲ ಕಳ್ಸಬಿಡ್ತಾರೆ, ಇದನ್ನ ನಾನೇ ಒಂದು ಕೊಟ್ಟೆ ಅಂತ ತಿಳ್ಕೊಂಡು ದಯವಿಟ್ಟು ಬಂದ್ಬಿಡಿ ಅನ್ನೋ ಥರ ಅಡ್ವಾನ್ಸ್ ಆಗ್ತಾ. ಸೊ ಎಲ್ಲೋ ಒಂದು ಕಡೆ ಜನ ಆ ಎಮೋಷನಲ್ ಟಚ್ ಅಥವಾ ಒಬ್ರನ್ನೊಬ್ರು ಮಿಂಟ್ ಆಗೋದೇ ಡಿಸ್ಟೆಂಟ್ ಆಗೋಗಿದೆಯಾ ಆಗೋಗ್ಬಿಟ್ಟಿದೆ. ಸರಿ, ಈಗ ಅದಕ್ಕೆ ಹಂಗಾಗಿ ಕೆಲವರು ಮನೆಗೆ ಹೋಗಿ, ಮೊನ್ನೆ ಒಂದು ಮದುವೆ ಆಯಿತು ಇಲ್ಲಿ ಗೊಟ್ಟಿಗೆರೆದು ನಮ್ಮ ಸ್ನೇಹಿತರದೆ, ಒಂದು ಮನೆ ಬಿಡದೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದಾರೆ. ನಾನೆಂದು ಏನು ರೀ ಇಷ್ಟು ಅಡ್ವಾನ್ಸ್ ಕೇಳಾಗಿದೆ, ತುಂಬ ದೂರದಲ್ಲಿ ಅವರಿಗೆ ವಾಟ್ಸಪ್ಪಲ್ಲಿ ಸರ್ ಊರುಗಳಿಗೆಲ್ಲ ಹೋಗಿ ಕೊಟ್ಟಿದ್ದಾರೆ ಸರ್. ಮದುವೆ ನೋಡ್ತೀವಿ, ಕಲ್ಯಾಣ ಅಂದ್ಬಿಟ್ಟು ತುಂಬ ಜನ ಕಿಕ್ಕಿರಿದು ನಿಂತಿದೆ. ಯಾಕೆ ಹೇಳಿ? ಪರ್ಸನಲ್ ಇನ್ವಿಟೇಷನ್. ಅಯ್ಯೋ ಮನೆಗೆ ಬಂದು ಕೊಟ್ಟಿದ್ದಾರೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಎಷ್ಟು ಜನ ಬಂದಿರ್ತಾರೆ? ವಾಟ್ಸಪ್ಪಲ್ಲಿ ಅವರು ವಾಟ್ಸಪ್ಪಲ್ಲಿ ವಿಶ್ವಾಸ ಅಲ್ವಾ? ಹೌದು ನೋಡಿ, ಇದು ಪರ್ಸನಲ್ ಇನ್ವಿಟೇಷನ್ ಅಂತಂದರೆ ವೆನ್ ಯು ಆರ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾಸ್, ಅಂದರೆ ಮೀಡಿಯಾನೇ ಜನರು. ಹೌದಲ್ವಾ? ಹೌದೌದು. ನೀವೇನೇ ಮಾತಾಡ್ತೀರಾ ಮೀಡಿಯಾ ಜೊತೆ ಆದರೆ ಜನದ ಜೊತೆ ಮಾತಾಡ್ತೀರಾ ಅನ್ನೋದು ಕರೆಕ್ಟ್. ಅದನ್ನು ನೀವು ಅರ್ಥಕೋಬೇಕಾಗಿತ್ತು. ಏನೋ ನಾನು ಹೇಳ್ತೀನಿ ಅನ್ನೋದಲ್ಲ, ಅದು ರೀಚ್ ಆಗೋದೇ ಅವ್ರಿಗೆ. ಕರೆಕ್ಟ್. ಜನಕ್ಕೆ ರೀಚ್ ಆಗುತ್ತೆ. ಜನಕ್ಕೆ ನೀನು ಹೇಳಬೇಕು ಯಾವ ರೀತಿ ನೀವು ಪರ್ಸನಲ್ ಇನ್ವಿಟೇಷನ್ ಕೊಟ್ಟು ನೀನು ಮದುವೆ ಕರಿತೀಯೋ, ಮುಂಜೆ ಕರಿತೀಯೋ, ಏನೋ ಒಂದು ಬರ್ತ್ಡೇ ಕಾರ್ಯಕ್ರಮ ಇರ್ತೀಯೋ, ಏನಕ್ಕೆ ಕರಿತೀಯೋ ಅದನ್ನು ಯಾವ ರೀತಿ ನೀನು ಹೇಳಬೇಕು, ಯಾವ ರೀತಿ ಹೇಳಿ ಕರಿಬೇಕು ನೀನು. ಅದಿಲ್ಲ ನಮ್ಮಲ್ಲಿ. ಆಗ ಹೇಳಿದಾಗ ಸೆಂಟಿಮೆಂಟು ಭಾಳ ದೂರ ಆಗ್ತಾ ಇದೆ ಪ್ರೇಕ್ಷಕನಿಗೂ ಸಿನಿಮಾ ರಂಗಕ್ಕೂ. ಹಾಗಾಗಿ ಇದು ಒಂಥರ ಕಳೆದು ಹೋಗ್ತಾರ ಡಿಸ್ಟೆನ್ಸ್ ಆಗ್ತಾ ಇರೋದನ್ನ ನಾವು ಸರಿಪಡಿಸ್ಲೇಬೇಕಾಗುತ್ತೆ. ಅಂದರೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆ ಆ ಥರ ನಿಮ್ಮ ಥರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ದಾರಿ ಒಂದು ಮಾರ್ಗಸೂಚಿ ತೋರಿಸ್ತಾ ಇರೋದ್ರಿಂದ ಕೆಲವು ಸ್ವಲ್ಪ ಎಚ್ಚೆತ್ಕೊಂಡು, ನಿರ್ಮಾಪಕರು ಎಚ್ಚೆತ್ಕೋಬೇಕಾಗುತ್ತೆ. ಇನ್ವೆಸ್ಟ್ ಮಾಡೋದ್ರು, ಕಂಟೆಂಟ್ ಆಯ್ಕೆ ಮಾಡೋದ್ರಲ್ಲಿ ಎಚ್ಚೆತ್ಕೋಬೇಕು. ಹೀರೋ ಸಿಗಲಿಲ್ವಾ, ಹೊಸಬರನ್ನ ಇಟ್ಕೊಂಡು ಮಾಡಿ, ಸಿನಿಮಾ ನಿಲ್ಲೋ ಥರ ಮಾಡಿ. ಯಾಕಾಗಲ್ಲ? ಯಾವ ದೊಡ್ಡ ಹೀರೋನ ಅವನು ರಿಷಬ್ ಶೆಟ್ಟಿ ಅವಾಗ ಇಲ್ಲ ಸರ್. ಯಶ್ ಯಾವ ಸೂಪರ್ ಡೂಪರ್ ಹೀಟೋ ಆದಮೇಲೆ KGF ಮಾಡಿದ್ನ. KGF ಆದಮೇಲೆ ಅವನು ದೊಡ್ಡವನಾದ. ಕಾಂತಾರ ಆದಮೇಲೆ ಇವನು ಇಂಟರ್ನ್ಯಾಷನಲ್ ಲೆವೆಲ್ ಇವನು ಹೀರೋ ಆಗ್ಬಿಟ್ಟದೆ. ಹೌದು. ಒಂದಿನ ಎಲ್ಲರೂ ಹೊಸಬ್ರೆ. ಸರ್ ನೀವು ಬಂದಾಗೆಲ್ಲ ಹೊಸಬ್ರು. ಅಂದರೆ ನಾನು ಯಾವುದೋ ಒಂದು ಇದ್ರಲ್ಲಿ ಹೇಳಿದ್ದೀನಿ, ನಮ್ಮ ಸತಿ ಸುಲೋಚನಾ ಮಾಡಿದಾಗ ಇಡೀ ತಂಡನೇ ಹೊಸಬ್ರು ತಿನ್ನಾಗೆ ಅಂತ. ಅವು ಇಡೀ ಟೀಮ್ ಹೊಸಬ್ರು. ಹೌದು, ಯಾಕಂದ್ರೆ ಕನ್ನಡ ಸಿನಿಮಾನೇ ಇರಲಿಲ್ಲ. ಕನ್ನಡ ಸಿನಿಮಾ ಮೊಟ್ಟ ಮೊದಲ ಸಿನಿಮಾ, ಇಡೀ ತಂಡನೇ ಹೊಸದಲ್ಲ. ಲೂಸಿಯಾ ಮಾಡಿರ್ಬೋದು, ಯು ಟರ್ನ್ ಮಾಡಿರ್ಬೋದು ಆ ಡೈರೆಕ್ಟ್ರು, ಇಂಥವೆಲ್ಲ. ಆಮೇಲೆ ಏನು ಬೇಡ, ಮೇಲೆ 6-5 ಅಂತ ಹೇಳಿದ್ರು. ಹೌದು, ಎಷ್ಟು ಕೋಟಿ ಸಂಪಾದನೆ ಮಾಡ್ಬಿಟ್ಟು ಯಾವ ಹೀರೋ ಇದ್ರು. ಹೌದು ಕರೆಕ್ಟ್. ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋದು ಅದರಿಂದ ಪ್ರೂವ್ ಆಗುತ್ತೆ. ಆದರೆ ಅದನ್ನ ನೀನು ಜನಕ್ಕೆ ಪ್ರಮೋಷನ್ ಮೂಲಕ ಮಾಡಬೇಕು. ಯಾವ ರೀತಿ ಈಗ ಆಮೇಲೆ ಟಿವಿನಲ್ಲಿ ಕೂತ್ಕೊಂಡು ಮಾತಾಡೋದುಗಳು ಅದನ್ನೇ ಮಾತಾಡ್ತೀರಾ. ಅವ್ರಿಗೊಂದು 3 ಲಕ್ಷನೋ 4 ಲಕ್ಷ ಕೊಡ್ತೀರಾ ಒಂದು ಇಂಟರ್ವ್ಯೂ ಮಾಡಿಸಿ ಅಂತ ಹೇಳಿಕೆ. ಆಮೇಲೆ ಕೂತ್ಕೊಂಡು ಮಾತಾಡೋದು. ಅವರು ಆ್ಯಂಕರಿಂಗ್ ಕ್ವಶನ್ ಮಾಡೋರು ಬೇರೆ ಥರದೆಲ್ಲ ಕ್ವಶನ್ ಕೇಳ್ತಾರೆ. ಸಿನಿಮಾ ಬಗ್ಗೆ ಅವರು ಕೇಳಲ್ಲ, ಇವರು ಹೇಳಲ್ಲ. ನೀನು ನಾನು 3 ಲಕ್ಷ ಕೊಟ್ಟು ಏನು ಪ್ರಮೋಷನ್ ಆಯ್ತು ನಿನ್ನ ಸಿನಿಮಾಗೆ?